ನಿಷ್ಠಾವಂತ ಕೋತಿ ಮತ್ತು ಭಾಗ್ಯಶಾಲಿ ರೈತ. ವಿಸ್ತೃತ ಮತ್ತು ರೋಚಕ ಕತೆ. ಕಿಶನಪುರ ಹಳ್ಳಿಯಲ್ಲಿ ರಾಮೇಶ್ ಎಂಬ ಸರಳ, ಪರಿಶ್ರಮಿ ಮತ್ತು ಸತ್ಯನಿಷ್ಠ ರೈತ ತನ್ನ ಹೆಂಡತಿ ಸೀತೆಯೊಂದಿಗೆ ವಾಸಿಸುತ್ತಿದ್ದ. ಇವರ ದಿರಿಸು ಸರಳವಾದರೂ ಮನಸ್ಸು ದೊಡ್ಡದು. ಜೀವನ ಬೇಡಿಕೆಗಳಿಂದ ತುಂಬಿದ್ದರೂ ಅವರು ಯಾರಿಗೂ ಹಾನಿ ಮಾಡಲಾಗುತ್ತಿರಲಿಲ್ಲ. ಒಂದು ಬೆಳಗ್ಗೆ ರಾಮೇಶ್ ಅರಣ್ಯಕ್ಕೆ ಕಟ್ಟಿಗೆ ತರುವ ಸಲುವಾಗಿ ಹೋದ. ಅಲ್ಲಿ ಒಂದು ದೊಡ್ಡ ಮರದ ಬೇರು ಹತ್ತಿರ ಗಾಯಗೊಂಡು ನರಳುತ್ತಿದ್ದ ಒಂದು ಕೋತಿ ಅವನ ಕಣ್ಣಿಗೆ ಬಂತು. ಕೋತಿಯ ದೇಹಕ್ಕೆ ಗಾಯವಾಗಿತ್ತು, ರಕ್ತದ ಮಚ್ಚೆಗಳು ಸ್ಪಷ್ಟವಾಗಿದ್ದವು. ಕರುಣೆಯಿಂದ ತುಂಬಿದ ರಾಮೇಶ್ ಕೋತಿಯನ್ನು ಎತ್ತಿಕೊಂಡು ಮನೆಗೆ ತಂದನು. ಸೀತಾ ತನ್ನ ಮನೆಯ ಹಸಿರುಮದ್ದು, ಹಾಲು ಮತ್ತು ಬಟ್ಟೆಯಿಂದ ಕೋತಿಯ ಗಾಯಕ್ಕೆ ಚಿಕಿತ್ಸೆ ನೀಡಿದಳು. ಕೆಲವೇ ದಿನಗಳಲ್ಲಿ ಕೋತಿ ಚೇತರಿಸಿಕೊಳ್ಳತೊಡಗಿತು. ಅದೇ ಸಮಯದಲ್ಲಿ ಆ ಹಳ್ಳಿಗೆ ಒಬ್ಬ ತಪಸ್ವಿ ಬಂದಿದ್ದ. ರಾಮೇಶ್ರ ಸಹಾನುಭೂತಿ ನೋಡಿ ತಪಸ್ವಿ ಸಂತುಷ್ಟನಾದ. ಅವನು ಕೋತಿಯ ಮೇಲೆ ಮಾಯಾಜಾಲ ಬಿರಿದು ಅದಕ್ಕೆ ಮಾತನಾಡುವ ಶಕ್ತಿ ನೀಡಿದ. ರಾಮೇಶ್ ಆ ಕೋತಿಗೆ ಬೋಲು ಎಂದು ಹೆಸರು ಇಟ್ಟನು. ಬೋಲು ರಾಮೇಶ್ಗೆ ಕೇವಲ ಸಾಕು ಪ್ರಾಣಿಯಲ್ಲ, ಆತ್ಮೀಯ ಸ್ನೇಹಿತನಾಗಿ ಮಾರ್ಪಟ್ಟ. ಅವನ ಮಾತು, ಕುತೂಹಲ ಮತ್ತು ಸಹಕಾರ ನೋಡಿ ಹಳ್ಳಿಯವರು ಆಘಾತಗೊಂಡರು. ರಾಮೇಶ್ ತನ್ನ ಜಮೀನನ್ನು ಬೆಳೆಸುತ್ತಿದ್ದರೂ ಪ್ರಕೃತಿ ಸಹಕರಿಸದೆ ಅವನು ಸಾಲದಲ್ಲಿ ಮುಳುಗುತ್ತಿದ್ದ. ಹಳ್ಳಿಯ ಜಮೀನುದಾರ ಶೇಷಗೌಡ ರಾಮೇಶ್ರ ಪ್ರಗತಿಗೆ ಅಸೂಯೆಪಟ್ಟು ಅವನ ಜಮೀನು ಹಾಳು ಮಾಡಲು ಯತ್ನಿಸುತ್ತಿದ್ದ. ರಾಮೇಶ್ ತನ್ನ ದೇಶಾಂತರದಲ್ಲಿದ್ದ ಶ್ರೀಮಂತ ಅಣ್ಣಂದಿರ ಬಳಿ ಸಹಾಯ ಕೇಳಿದರೂ ಅವರು ನಮಗೆ ಸಮಯವಿಲ್ಲ ಎಂದು ನಿರಾಕರಿಸಿದರು. ಬಡತನ, ಕಷ್ಟ, ನಿರಾಶೆಗಳ ನಡುವೆ ಬೋಲು ಮಾತ್ರ ಅವನಿಗೆ ಆತ್ಮಸ್ಥೈರ್ಯ ತುಂಬುತ್ತಿದ್ದ. ಕೊನೆಗೆ ರಾಮೇಶ್ ಬಲವಂತವಾಗಿ ಜಮೀನುದಾರನ ಬಳಿಗೆ ಹೋಗಿ ಸಾಲ ತೆಗೆದುಕೊಂಡ. ತನ್ನ ಜಮೀನನ್ನು ಗಿರವಿಟ್ಟು ಹಣ ಪಡೆದರೂ ಜಮೀನುದಾರ ದಿನೇ ದಿನೇ ಕ್ರೂರನಾಗುತ್ತಿದ್ದ. ಒಂದು ರಾತ್ರಿ ಮಳೆಯಿಂದ ಬೆಳೆ ಹಾನಿಯಾದಾಗ ಜಮೀನುದಾರ ತನ್ನ ಸಹಾಯಕರೊಂದಿಗೆ ಬಂದು ರಾಮೇಶ್ರ ಮೇಲೆ ಹಲ್ಲೆ ನಡೆಸಲು ಮುಂದಾದ. ಬೋಲು ಆ ಸನ್ನಿವೇಶ ನೋಡಿ ಧೈರ್ಯದಿಂದ ಹಾರಿ ಬಂದು ರಾಮೇಶ್ರನ್ನು ರಕ್ಷಿಸಲು ತನ್ನದೇ ದೇಹವನ್ನು ಮುಂಚಿಟ್ಟ. ಜಮೀನುದಾರನ ಗಂಡಸರು ಅವನ ಮೇಲೆ ಕಲ್ಲಿನಿಂದ ಹೊಡೆದಾಗ ಬೋಲು ಗಂಭೀರವಾಗಿ ಗಾಯಗೊಂಡ. ಅವನ ಕಣ್ಣುಗಳು ಮುಚ್ಚುತ್ತಿದ್ದರೂ ರಾಮೇಶ್ರ ಕಣ್ಣೆದುರು ಆತ ಹೇಳಿದನು, ನನ್ನ ಜೀವ ಹೋಗಬಹುದು, ಆದರೆ ನಿನ್ನ ಪರಿಶ್ರಮ ಒಂದೇ ದಿನ ಫಲ ಕೊಡುವುದು. ಈ ಸುದ್ದಿ ತಿಳಿದ ತಪಸ್ವಿ ಪುನಃ ಹಳ್ಳಿಗೆ ಬಂದು ಜಮೀನುದಾರ ಮತ್ತು ಅವನ ಸಹಾಯಕರನ್ನು ತನ್ನ ತಪೋಬಲದಿಂದ ದಂಡಿಸಿದ. ಮರಣದ ಮೊದಲು ಬೋಲು ರಾಮೇಶ್ಗೆ ಒಂದು ಚಿಕ್ಕ ಚೀಲ ನೀಡಿದ. ಅದರಲ್ಲಿ ಅಪರೂಪದ ಔಷಧಿ ಮತ್ತು ಅದ್ಭುತ ಬೀಜಗಳು ಇವೆ. ತಪಸ್ವಿ ಆ ಔಷಧಿಯನ್ನು ಸೀತೆಗೆ ನೀಡಿದನು. ಸೀತಾ ತನ್ನ ಆರೋಗ್ಯ ಮರಳಿ ಪಡೆದಳು. ಬೋಲು ಕೊಟ್ಟ ಬೀಜಗಳನ್ನು ರಾಮೇಶ್ ಜಮೀನಿನಲ್ಲಿ ಬಿತ್ತಿದಾಗ ಕೆಲ ತಿಂಗಳಿನಲ್ಲಿ ಅಚ್ಚರಿಯ ಫಲ ದೊರೆಯಿತು. ಸಸ್ಯಗಳು ಎತ್ತರವಾಗಿ ಬೆಳೆದು ಅಪಾರ ಧಾನ್ಯ, ಹಣ್ಣು ಮತ್ತು ಔಷಧಿ ಗಿಡಗಳು ಬೆಳೆಯುತ್ತವೆ. ರಾಮೇಶ್ ಆ ಬೆಳೆಗಳಿಂದ ಶ್ರೀಮಂತನಾಗಿ ಹಳ್ಳಿಯ ಬಡವರಿಗೆ ಸಾಲ ತೀರಿಸಿ ಸಹಾಯ ಮಾಡಿದನು. ಹಳ್ಳಿಯಲ್ಲಿ ಶಾಲೆ, ಬಾವಿ, ಚಿಕಿತ್ಸೆ ಕೇಂದ್ರ ಸ್ಥಾಪಿಸಲು ಹಣ ನೀಡಿದನು. ಜಮೀನುದಾರ ತನ್ನ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ತನ್ನ ಜಮೀನನ್ನೇ ಬಡವರಿಗೆ ಹಂಚಿಕೊಟ್ಟನು. ಬೋಲು ಕೋತಿಯ ಸ್ಮರಣಾರ್ಥ ಹಳ್ಳಿಯವರು ಒಂದು ಚಿಕ್ಕ ಮಂಟಪ ನಿರ್ಮಿಸಿದರು. ಪ್ರತಿ ವರ್ಷ ಬೋಲು ದಿನವನ್ನು ನಿಷ್ಠಾ ದಿನ ಎಂದು ಆಚರಿಸುತ್ತಿದ್ದರು. ರಾಮೇಶ್ ಹೇಳುತ್ತಿದ್ದನು, ಒಬ್ಬ ಪ್ರಾಣಿಯ ನಿಷ್ಠೆ ಒಬ್ಬ ಮನುಷ್ಯನ ಬದುಕನ್ನೇ ಅಲ್ಲ, ಒಂದು ಹಳ್ಳಿಯ ಭವಿಷ್ಯವನ್ನೇ ಬದಲಿಸಬಹುದು. ಹೊಸ ವಿಡಿಯೋಗಳನ್ನು ಪಡೆಯಲು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.